ಸೊ ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಟೈಟಲು ತಮ್ನೇಲ್ ನೋಡ್ದಂಗೆ ಇದೇನು ವಿಚಾರ ಅಂತ ನಿಮ್ಗೆ ಗೊತ್ತಾಗಿರುತ್ತೆ. ಸೊ ಎಸ್, ಐ ಆಮ್ ಸೆಲ್ಲಿಂಗ್ ಮೈ 10R. ಸೆಲ್ಲಿಂಗ್ ಮೈ 10Rಗಿಂತ ಇಟ್ಸ್ ಆಲ್ರೆಡಿ ಸೋಲ್ಡ್, ಸೆಲ್ ಆಗಿಬಿಟ್ಟಿದೆ. ಸೊ ಲೇಟಾಗೆ ವಿಷಯ ಹೇಳ್ತಾ ಇದ್ದೀನಿ ನಾನು. ಆಂಬ್ಯುಲೆನ್ಸ್ ಹೋಗ್ಬಿಡ್ಲಿ. ಓಕೆ, 10R ಕೊಟ್ಬಿಟ್ಟೆ ಗಾಯ್ಸ್. ಸದ್ಯಕ್ಕೆ ನನ್ನ ಹತ್ರ ಈಗ ಟೈಗರ್ 800 ಇದೆ, ಸದ್ಯಕ್ಕೆ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. 10R ಕೊಟ್ಟಿದ್ದ ಕಾರಣ ಏನು ಅಂತಂದರೆ ಜಸ್ಟ್ ಅಪ್ಗ್ರೇಡ್ ಆಗೋಣ ನೆಕ್ಸ್ಟ್ ಯಾವ್ದಾರ ಬೈಕಿಗೆ ಅಂತ. ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನೆಕ್ಸ್ಟ್ ಯಾವ್ದಾರ ಅಪ್ಗ್ರೇಡ್ ಆಗ್ಬೋದಾ, ಇಲ್ಲ ಸಾಕಾ 10R ಮೇಲೆ ಮತ್ತೆ 1000cc ಬೈಕ್ಸ್ ಮತ್ತೆ ಅದ್ರ ಮೇಲೆ ತಗೊಂಡು ಏನು ತಗೋಬೋದು ಅಂತಂದರೆ ಅಂತ ಒಂದು. ಸೊ ನಂದು ಬೇರೆ ಪ್ಲ್ಯಾನ್ಸ್ ಇದೆ. ಸೊ ನೀವು ಒಂದು ಸತಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನೋಡೋಣ ಯಾವುದು ತೊಗೊಬೋದು ನೆಕ್ಸ್ಟ್ ಅಪ್ಗ್ರೇಡು ಅಂತ. ಸೊ ಎಷ್ಟೊಂದು ಜನ ಕೇಳ್ತಾರೆ ಏನು ಟಿಕೆಟ್ 10R ಕೊಟ್ಟೆ ಅಂತ. ಬಟ್ ನನಗೆ ಹೆಂಗೆ ಅಂತಂದರೆ ಇಷ್ಟು ಜಸ್ಟ್ ಮಿಷಿನ್ ನನಗೆ ಜಾಸ್ತಿ ದಿನ ಹಿಡ್ಕೊಬೇಕು, ಲೈಫ್ ಪರ್ಮನೆಂಟಾಗಿ ಹಿಡ್ಕೊಬೋದು. ಈ ಥರ ಎಲ್ಲ ನನಗೇನು ಎಮೋಷನ್ ಅಂತ ಏನೂ ಇಲ್ಲ. ಸೊ ನನಗೆ ಎಕ್ಸ್ಪೀರಿಯೆನ್ಸ್ ಮಾಡೋದನ್ನ ಕೊಟ್ಟನಾ, ತಗೊಂಡನಾ, ಮತ್ತು ಯೂಸ್ ಮಾಡೋದನ್ನ ಕೊಟ್ಟನಾ, ಅಷ್ಟೆಲ್ಲ ಇರಬೇಕು ನನಗೆ. ನನಗೆ ಇಟ್ಕೊಬೇಕು ಪರ್ಮನೆಂಟಾಗಿ ಇಷ್ಟ ಆಗೋಲ್ಲ ನನಗೆ ಅಷ್ಟೊಂದು. ತೊಗೊಂಡೆ ಆಯಿತು, ಒನ್ ಇಯರ್ ಮೇಲೆ ಒಂದು 2 months ಏನೋ ಆಗ್ತಾ ಬರ್ತಿದ್ದೆ. ಇದೇ ಟೈಮಲ್ಲಿ ತೊಗೊಂಡಿದ್ದು 2025 ಜುಲೈ 25th ಏನೋ ತೊಗೊಂಡಿದ್ದು. ಸೊ ಫಸ್ಟ್ ರೈಡ್ ನಾನು ಬಂದುಬಿಟ್ಟು August 15th ಇಂಡಿಪೆಂಡೆನ್ಸ್ ಡೇ ರೈಡೆ ಸೇಮು. ಸೊ ಅದೇ ತೊಗೊಂಡಿದ್ದು ನಾನು ಅವಾಗ. ಇದು ವಿಷಯ ಹೇಳಬೇಕು ಅಂತ ನಾನು ಅವತ್ತಿಂದ ಕಾಯ್ತಿದ್ದೆ. ಸೊ ಪ್ರಾಪರಾಗಿ ಟೈಮ್ ಸಿಕ್ಕಿರಲಿಲ್ಲ. ಸೊ ಅದಕ್ಕೆ ಹಿಂಗೆ ಟೈಮ್ ಸಿಕ್ತಲ್ಲ ಅಂತ ಅಂದ್ಬಿಟ್ಟು ಸಂಡೇ ಹೇಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಈ ಥರ ತೊಗೊಂಡು ಬಂದಿದ್ದೀನಿ. ನನಗೆ ಸಾಕು ಅನಿಸ್ತು 10R. ಸೊ ಎಲ್ಲ ಥರ ಎಕ್ಸ್ಪೀರಿಯೆನ್ಸು ಮಾಡಿಬಿಟ್ಟಿದ್ದೀನಿ ಟ್ರ್ಯಾಕ್ ಒಂದು ಬಿಟ್ಟು. ಸೊ ಟ್ರ್ಯಾಕ್ ಮಾಡೋಣ ಅಂತಂದರೆ ಅದಕ್ಕೆ ತುಂಬ ಎಕ್ಸ್ಪೆನ್ಸಸ್ ಇದೆ, ಅದಕ್ಕೆ ಮತ್ತು ಪ್ಲಸ್ ತುಂಬ ಟೈಮ್ ಕೊಡಬೇಕು ಅದಕ್ಕೆ ಅಂತಲೇ. ಸೊ ಟೈಮ್ ಇಲ್ಲ ಅಂತ ಅಲ್ಲ, ಬಟ್ ನನಗೆ ಯಾಕೋ ಬೇಡ ಅಂತ ಅನ್ನಿಸ್ತು ಒಂದು ಸ್ವಲ್ಪ ಟ್ರ್ಯಾಕು ನಾನು ಫಸ್ಟ್ ಯಾವ್ದಾರ ಸ್ಮಾಲ್ ಬೈಕ್ಸಲ್ಲಿ ಮಾಡಿ ಅದಾದಮೇಲೆ ಬಿಗ್ ಬೈಕ್ಸಲ್ಲಿ ಮಾಡೋಣ ಅಂತ ಒಂದು ಆಸೆ ಇತ್ತು. ಸೊ ಮಾಡ್ತೀನಿ ಟ್ರ್ಯಾಕು ಎಲ್ಲ, ಅದಕ್ಕೆ ಏನೇನಿದೆ ವ್ಯವಸ್ಥೆಗಳು ಮಾಡ್ಕೊಂಡಿದ್ದೀನಿ ಸ್ಮಾಲ್ ಬೈಕ್ಸಲ್ಲಿ ಮಾಡ್ಕೊಳೋಕ್ಕೆ. ಸೊ ಅದಾದಮೇಲೆ ಬಿಗ್ ಬೈಕ್ಸಲ್ಲಿ ಮಾಡೋಣ ಅಂದ್ಕೊಂಡೆ, ಬಟ್ ಯಾಕೋ ಬೇಡ ಅನ್ನಿಸ್ತು, ಅದಕ್ಕೆ 10R ಕೊಟ್ಬಿಟ್ಟೆ. ಸರ್ 10Rದು ನೀವು ಪ್ರೋಸು ಕಾನ್ಸು ಕೇಳ್ತೀನಿ ಅಂತಂದರೆ ಫಸ್ಟು ನಾನು ಪ್ರೋಸ್ ಹೇಳಬೇಕು ಅಂತಂದರೆ ಅಡ್ವಾಂಟೇಜಸ್ಸು ಅದು ಬಂದ್ಬಿಟ್ಟು ಜಪನೀಸ್ ಬೈಕು. ಸೊ ನೀವು ಹೆಂಗೆ ಉಜ್ಜಾಡ್ತೀನಿ ಅಂತಂದರು ನಿಮ್ಮ ಮ್ಯಾಕ್ಸಿಮಮ್ ಖರ್ಚೆ ಫಸ್ಟ್ ಸರ್ವಿಸ್ ಖರ್ಚು ಇಲ್ಲ ಯಾವುದು ಸರ್ವಿಸ್ ಖರ್ಚೇ ನಿಮಗೆ ಹತ್ತತ್ರ ಮ್ಯಾಕ್ಸ್ ಒಂದು 12,000ಇಂದ 11,000 ಅಷ್ಟು ಬೀಳುತ್ತೆ ಅಷ್ಟೇ. ಜಸ್ಟು ಪಾರ್ಟ್ಸ್ ಏನಾರು ಆಕ್ಸಿಡೆಂಟ್ ಆಗಿ ಪಾರ್ಟ್ಸ್ ಗೀಟ್ಸ್ ಹೋಯ್ತು ಅಂತಂದ್ರೂ ನಿಮಗೆ ಅವೈಲಬಿಲಿಟಿ ಬೇಗ ಸಿಗುತ್ತೆ, ತರಿಸ್ಕೊಡ್ಬೋದು, ಆರಾಮಾಗಿ ತರಿಸ್ಕೊಬೋದು. ಒಂದು ತಿಂಗಳು ಕಾಯ್ದರೂ ಸಾಕು ನಿಮ್ಗೆ ತರಿಸ್ಕೊಟ್ಬಿಡು. ಕಂಪ್ಯಾರಿಟಿವ್ಲಿ ನೀವು BMW ಡುಕಾಟಿ ಕಂಪೇರ್ ಮಾಡಿದ್ರೆ ಕವಾಸಕಿದು ಪಾರ್ಟ್ಸ್ ಬೇಗ ಸಿಕ್ಬಿಡುತ್ತೆ. ಸೊ ಅದರದ್ದು ಯೋಚನೆ ನಿಮಗಿಲ್ಲ. ಒಂದು ಮೇಂಟೆನೆನ್ಸ್ ಫ್ರೀ ಆ್ಯಸ್ ಯೂಶುವಲ್ ಜಪನೀಸ್ ಬೈಕು. ಅದಾದಮೇಲೆ ಮೈಲೇಜು ಪರವಾಗಿಲ್ಲ, ಕಂಪ್ಯಾರಿಟಿವ್ಲಿ BMW ಕಂಪೇರ್ ಮೈಲೇಜು ಪರವಾಗಿಲ್ಲ. ಸೊ ಪವರು ಚೆನ್ನಾಗಿದೆ. ಸೊ ಫಸ್ಟ್ ಇನಿಷಿಯಲ್ ಸ್ವಲ್ಪ ಲ್ಯಾಗಿದೆ, ಬಟ್ ಕವಾಸಿ ಬೈಕ್ಸಲ್ಲಿ ಹೆಂಗೆ ಅಂತಂದರೆ ನಿಮಗೆ ಟಾಪ್ ಎಂಡ್ ಜಾಸ್ತಿ, ಟಾಪ್ ಎಂಡ್ ಚೆನ್ನಾಗಿದೆ. ಟಾಪ್ ಎಂಡ್ ಸಮ್ 8,000 RPM ಮೇಲೆ ನಿಮ್ಗೆ ಸಕ್ಕದಾಗಿ ನುಗ್ಗುತ್ತೆ ಮಾತ್ರ ಗಾಡಿ ಮಾತ್ರ. ಅಟ್ ದ ಸೇಮ್ ಟೈಮ್ ನಮ್ಮ ಇಂಡಿಯಾದಲ್ಲಿ ರೋಡ್ಸ್ ಇಲ್ಲ. ನೀವು 8,000 RPM ತನಕ ರೈವ್ ಮಾಡ್ಕೊಂಡು ಕೂತ್ಕೊತೀನಿ ಅಂತಂದರೆ ಆ ಥರ ರೋಡ್ಸ್ ಎಲ್ಲಿದೆ ಇಲ್ಲಿ? ನಮ್ಮ ಇಂಡಿಯನ್ ರೋಡ್ಸ್ ಹೆಂಗೆ ಅಂತಂದರೆ 200 ಮೀಟ್ರಿಗೆ ಹಂಸ ಹಾಕಿಕ್ಬಿಟ್ಟವ್ರೆ. ಸೊ ನೀವು ಫಸ್ಟ್ ಗೇರಲ್ಲೇ ನಂಬ್ತಿರೋ ಬಿಡ್ತಿರೋ 10R ನಾನು ಸಿಟಿಲಿ ಫಸ್ಟ್ ಗೇರಲ್ಲೇ ಓಡಿಸಾಡ್ಬಿಡ್ಬೋದು, ಆ ಥರ ಇದೆ ಅದೊಂದು. ನಾನೀಗ ಡಿಸ್ಅಡ್ವಾಂಟೇಜಿಗೆ ಬರ್ತೀನಿ ಅಂತಂದರೆ ಫಸ್ಟ್ ಡಿಸ್ಅಡ್ವಾಂಟೇಜ್ ಬಂದ್ಬಿಟ್ಟು ಅದ್ರದ್ದು ವರ್ಸ್ಟು ಬ್ರೇಕ್ಸು. ಫ್ಯಾಕ್ಟ್ರಿ ಬ್ರೇಕ್ಸ್ ಏನಿದೆ ವರ್ಸ್ಟು.
ಇಲ್ಲಿ ಬ್ರೇಕ್ ಹಿಡಿದ್ರೆ ಮಿನಿಮಮ್ ಅಂತಂದ್ರೆ ಒಂದು 50-60 ಮೀಟರ್ಸ್ ಮುಂದೆ ಹೋಗಿ ನಿಂತ್ಕೊಳ್ಳುತ್ತೆ ಆ ಥರ ಬ್ರೇಕ್ಸು. ಸೊ ಅದಕ್ಕೆ ಅದೇನು ಪ್ರೈಸ್ ಇದೆ ಅದು ಕೊಟ್ಟಿದ್ದಾರೆ. ಸೊ ಅದು ತಪ್ಪು ಅಂತ ಹೇಳ್ತಿಲ್ಲ. ಇವಾಗ BMW ಬ್ರೇಕ್ಸಿಗೆ ನಾನು ಕಂಪೇರ್ ಮಾಡೋಂಗಿಲ್ಲ. BMW ಕಾಸ್ಟ್ಗೂ 10R ಕಾಸ್ಟ್ಗೂ ತುಂಬ ಡಿಫ್ರೆನ್ಸ್ ಇದೆ. ಅದೇನು ರೇಟ್ ಇದೆಯೋ ಅದ್ರ ಪ್ರಕಾರ ಅವ್ರು ಕೊಟ್ಟಿದ್ದಾರೆ, ಹಂಗಂತಲ್ಲ. ಬಟ್ ಅದೇ ನೀವೊಂದು ಗಾಡಿ ಮಾಡ್ತೀನಿ ಅಂತಂದರೆ ಮೇಯ್ನ್ ಫೋಕಸ್ ಯಾವತ್ತಿದ್ರು ಬ್ರೇಕ್ಸ್ ಮೇಲೆ ಇರಬೇಕು. ಬ್ರೇಕ್ಸೇ ವರ್ಷಿದೆ ಅಂತಂದಮೇಲೆ ನೀವೇನು ಅಷ್ಟು ಫಾಸ್ಟಾಗಿ ಹೋಗ್ಬಿಟ್ಟು ಹಿಡಿಲಿಲ್ಲ ಅಂದರೆ ಏನು ಕತೆ? ಸೊ ನನಗೆ ಬ್ರೇಕ್ಸೇ ಫಸ್ಟು ಡಿಸ್ಅಡ್ವಾಂಟೇಜ್ 10ರಲ್ಲಿ. ಅದು ಸರ್ಟೆನ್ ಅಪ್ಗ್ರೇಡ್ ಮಾಡ್ಕೊಂಡಿದ್ದೀನಿ, RC19 ಕೋರ್ಸಕೋಟ ಹಾಕ್ಸಿ ಅದಕ್ಕೆಲ್ಲ ಮಾಡ್ಕೊಂಡಿದ್ದೀನಿ. ಅದೇನು ಪ್ರಾಬ್ಲಮ್ ಏನಿಲ್ಲ. ಬಟ್ ಕಂಪ್ಯಾರಿಟಿವ್ಲಿ ನೀವು 10R 1000R ಬ್ರೇಕ್ಸ್ ನೋಡ್ತೀನಿ ಅಂತಂದರೆ ಸೊ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ನಂಗೆ ಬ್ರೇಕ್ಸ್ ಮೇಲೆ. ಸೆಕೆಂಡ್ ಬಂದ್ಬಿಟ್ಟು ಅಗ್ರೆಸಿವು, ಸಿಕ್ಕಾಪಟ್ಟೆ ಅಗ್ರೆಸಿವ್ ಇದೆ ಅದು. ಸರ್ ನಾನು ಡುಕಾಟಿ ಅಗ್ರೆಸಿವ್ ಅಂತ ಕೇಳ್ಪಟ್ಟಿದ್ದೀನಿ, ಬಟ್ ನನಗಿದೆ ತುಂಬ ಅಗ್ರೆಸಿವ್ ಅನಿಸ್ಬಿಡ್ದು ಡುಕಾಟಿಗಿಂತ. ನಾನು ಯಾಕಂದರೆ 1000R ಓಡಿಸಿದ್ದೀನಲ್ಲ, ಸೊ ಅದನ್ನು ಕಂಪೇರ್ ಮಾಡಿದ್ರೆ ಯೈಬುಸಾನು ಓಡಿಸಿದ್ದೀನಿ, 1000 ಓಡಿಸಿದ್ದೀನಿ. ಅವೆರಡು ಕಂಪೇರ್ ಮಾಡಿದ್ರೆ 10R ತುಂಬ ಅಗ್ರೆಸಿವ್ ಇದೆ. ನಿಮಗೆ ಈ ಹ್ಯಾಂಡು ಇಲ್ಲೆಲ್ಲ ಪ್ರಿಂಟ್ ಬಿದ್ದುಬಿಡುತ್ತೆ, ನೀವು ಜಾಸ್ತಿ ಹೊತ್ತು ಗ್ಲೌಸ್ ಇಲ್ಲದೆ ಓಡ್ಸೋಕ್ಕಾಗಲ್ಲ. ಒಂದು ಎರಡನೇದು ನೀವು ಕಂಪೇರ್ ಮಾಡ್ತೀನಿ ನೀವು 1000ಗೆ ಅಂತಂದರೆ ಟ್ಯಾಂಕ್ ಕೆಪಾಸಿಟಿ ದೊಡ್ಡದಿದೆ. ಸೊ ಎಲ್ಲ ಓಕೆ, ಬಟ್ ಎಲೆಕ್ಟ್ರಾನಿಕ್ಸ್ ವೈಸು ತುಂಬ ಕಡಿಮೆ ಇದೆ. ಮೋಡ್ಸ್ ಎಲ್ಲ ಇದೆ. ಫಾರ್ ಬೆಟರ್. ನಿಮಗೆ ಎಲೆಕ್ಟ್ರಾನಿಕ್ಸ್ ತುಂಬ ಇಷ್ಟಪಡಲ್ಲ ಹಂಗೆ ಹಿಂಗೆ ಅಂತಂದರೆ ನೀವು ಆರಾಮಾಗಿ ಹೋಗ್ಬೋದು. ಆರಾಮಾಗಿ ಆ ಪ್ರೈಸ್ ರೇಂಜ್ಗೆ ಆರಾಮಾಗಿ ಹೋಗ್ಬೋದು. ಸೊ ಆ್ಯಸ್ ಎ ಬಿಗಿನರ್ ಇವಾಗ ನೀವೊಂದು 6R ತೊಗೊಂಡಿರ್ತೀನಿ, ಇಲ್ಲಾಂದರೆ ಯಾವ್ದಾರ ಒಂದು CBR 650 ತೊಗೊಂಡಿದ್ದೀರಾ, ಒಂದು Z900 ತೊಗೊಂಡಿದ್ದೀರಾ, ಒಂದು 900 ಮಿಡಿಲ್ ವೇಟ್ ಸೆಗ್ಮೆಂಟ್ ಯಾವುದೇ ಗಾಡಿ ತೊಗೊಂಡಿದ್ರು ನೆಕ್ಸ್ಟು ಒಂದು ಸೂಪರ್ ಬೈಕಿಗೆ ಇಳಿತೀನಿ ಅಂತಂದರೆ ಬಡ್ಜೆಟ್ ನೋಡ್ತೀನಿ ಅಂತಂದರೆ 10Rಗೆ ಹೋಗಿ ಆರಾಮಾಗಿ ಹೋಗ್ಬೋದು. ಇವಾಗೆಲ್ಲ ನಿಮಗೆ ಏನು ಇವಾಗ 21.5 ಲ್ಯಾಕ್ಸ್ಗೆಲ್ಲ ಬಿಡ್ತಿದ್ದಾನೆ ಹಳೆ ಫೇಸ್ ಲಿಫ್ಟು. ಇನ್ನೊಂದು ತಿಂಗಳಲ್ಲಿ ನಿಮಗೆ ಹೊಸ ಫೇಸ್ ಲಿಫ್ಟ್ ಏನೋ ಲಾಂಚ್ ಆಗ್ತಿದೆ ಅಂತ ಕೇಳ್ಪಟ್ಟೆ. ವಿಂಗ್ಲೆಟ್ ಇರೋದು ಸ್ವಲ್ಪ ಏನು ಸಿಮಿಲರ್ 6R ಥರ ಲುಕ್ ಇದೆಯಲ್ಲ ಅದು. ಸೊ ಅದನ್ನು ನಿಮ್ಗೊಂದು ಬಂತು ಅಂದರೆ ಒಂದು 20-25 ಲ್ಯಾಕ್ಸ್ 26 ಲ್ಯಾಕ್ಸ್ ತನಕ ಹೋಗುತ್ತಾರೆ ಇವಾಗಿರೋ GST ನಾರ್ಮ್ಸ್ ಪ್ರಕಾರ. ಹಾಗೆ ಇಲ್ಲ ನಿಮ್ಮ ಹತ್ರ ಸ್ವಲ್ಪ ಬಡ್ಜೆಟ್ ಇದೆ, ಇನ್ನೂ ಸ್ವಲ್ಪ ಫೋಕಸ್ಡ್ ಆನ್ ಹೈವೇ ಪ್ಲಸ್ ಟ್ರ್ಯಾಕ್ ಎರಡೂ ಪ್ಯಾರಲಾಗಿ ಮಾಡ್ತೀನಿ ನಿಮಗೆ ಅಂತಂತಂದರೆ ನಾನು ರೆಕಮೆಂಡ್ ಮಾಡೋದು 1000RR. ಆರಾಮಾಗಿ ಹೋಗ್ಬೋದು. ನೀವು ಇವಾಗ 20-21 ಲ್ಯಾಕ್ಸಿಗೆ ಕೊಟ್ಬಿಟ್ಟು ಅದ್ರ ಮೇಲೆ ನೀವು ಮತ್ತೆ ಖರ್ಚು ಮಾಡ್ತೀರಾ. ಇದ್ರ ಮೇಲೆ ಅಪ್ಗ್ರೇಡ್ಸು ನೆಸೆಸಿಟಿ ಅಪ್ಗ್ರೇಡ್ಸ್ ಇದ್ದೇ ಇರುತ್ತೆ 10R ಮೇಲೆ, ಇಲ್ಲದೆ ಇರೋಕ್ಕಾಗಲ್ಲ. ಎಕ್ಸಾಸ್ಟು ಅದು ಇದು ಅಂತ. ಸೊ ನೀವು ಅದೇ ಸೇಮು ನೀವು 1000ಗೆ ಹೋದರೆ ನೀವು ಜಸ್ಟ್ ಒಂದು ಎಕ್ಸಾಸ್ಟ್ ಹಾಕ್ಸ್ಕೊಂಡ್ರೆ ಸಾಕು. ಯಾಕಂದರೆ ಫುಲ್ ಸಿಸ್ಟಮ್ ಬಂದುಬಿಡುತ್ತೆ, ಫುಲ್ ಸಿಸ್ಟಮೇ ಬರೋದು ಅದಕ್ಕೆ. ಇದು 10Rಗಾದರೆ ನಿಮಗೆ 3/4 ಕ್ಯಾಟ್ ಡಿಲೀಟ್ ಮಾಡಿಬಿಟ್ಟು ಮಿಡ್ ಪೈಪು ಮತ್ತು ಎಂಡ್ ಕ್ಯಾನ್ ಹಾಕ್ಕೊಂಡ್ರು ಸಾಕು, ಇಲ್ಲಾಂದರೆ ಬರೀ ಎಂಡ್ ಕ್ಯಾನ್ ಹಾಕ್ಕೊಂಡ್ರು ಸಾಕು ನಿಮಗೆ 10Rಗೆ. ಅದೊಂದು ಅಡ್ವಾಂಟೇಜು. 1000ಗೆ ಹಂಗಲ್ಲ, ಫುಲ್ ಸಿಸ್ಟಮೇ ತೊಗೋಬೇಕು ನೀವು. ಸೊ ಜಸ್ಟ್ ಒಂದು ಅಪ್ಗ್ರೇಡ್ ಅದಕ್ಕೆ, ಬಟ್ ಕಂಪ್ಲೀಟ್ ಪ್ಯಾಕೇಜ್ ಅದರಲ್ಲೇ ಕೊಟ್ಬಿಡ್ತಾನೆ. ಅದರಲ್ಲೂ 3 ವೇರಿಯಂಟ್ ಇದೆ 1000 ಪ್ರೋ, ಸ್ಟ್ಯಾಂಡರ್ಡು ಮತ್ತು ಎಮ್ ಸ್ಪೋರ್ಟು. ಎಮ್ ಸ್ಪೋರ್ಟಲ್ಲಿ ಏನು ಅಂತಂದರೆ ಕಾರ್ಬನ್ ವೀಲ್ಸ್ ಕೊಡ್ತಾನೆ, ಒಂದು ಎಕ್ಸ್ಟ್ರಾ ಮೋಡ್ ಏನೋ ಕೊಡ್ತಾನೆ. ಸೊ ಆಮೇಲೆ ಕಲರ್ ಒಂದೇ, ಅದು ವೈಟು. ಸೊ ಅದೊಂದು ಬಿಟ್ಟರೆ ಅದು ಬೇಡ ನನಗೆ, ಪ್ರೋನೇ ಸಾಕು. ರೆಡ್ಡು ಬ್ಲ್ಯಾಕು ಸಿಗುತ್ತೆ, ಸಿಲ್ವರು ಸಿಗುತ್ತೆ, ಅದರಲ್ಲಿ ತೊಗೊತೀನಿ ಅಂದರೆ ಪ್ರೋ ಇಸ್ ಫಾರ್ ಎನಫು. ಸೊ ಎರಡು ಕಂಪೇರ್ ಮಾಡ್ತೀನಿ ಅಂತಂದರೆ ನಿಮ್ಮ ಬಡ್ಜೆಟ್ ಪ್ರಕಾರ ನೋಡ್ತೀನಿ ಅಂತಂದರೆ 1000ಗೆ ಹೋಗೋದು ಬೆಸ್ಟು. ಇಲ್ಲ ನಾನು ಇವಾಗ ಎಂಟ್ರಿ ಲೆವೆಲ್ ಸೂಪರ್ ಬೈಕು, ನನಗೆ ಎಕ್ಸ್ಪೀರಿಯೆನ್ಸ್ ಆಗಬೇಕು ಫಸ್ಟು, ಅದಾದಮೇಲೆ ಅಪ್ಗ್ರೇಡ್ ಆಗ್ತೀನಿ ಅಂತಂದರೆ ನೀವು 10Rಗೆ ಹೋಗೋದು ಬೆಸ್ಟು. ಸೊ ಅದರಲ್ಲೂ ನಿಮಗೆ 2 ಥರ ಹೇಳ್ಬಿಡ್ತೀನಿ, ಯೂಸ್ 10R, ಹೊಸ 10R. ಹೊಸ 10R ಇವಾಗ ತನಕ 2026 ತನಕ ನಿಮ್ಗೆ ಏನೇನು ಚೇಂಜಸ್ ಇಲ್ಲ, ಜಸ್ಟ್ ಕಲರ್ ಚೇಂಜ್ ಮಾಡ್ಕೊಂಡು ಬಂದಿದ್ದಾನೆ. ಅದೇ ಫೇಸ್ ಲಿಫ್ಟು ಏನೇನು ಚೇಂಜಸ್ ಇಲ್ಲ. ಈಗ ಹೊಸ 10R ಇವಾಗಿರೋ ರೂಲ್ಸ್ ಪ್ರಕಾರ ಏನೋ 200 BHP ಇರೋದು 190 BHP ಮಾಡಿದ್ದಾನೆ. ಫುಲ್ಲು ಆಟೋ ಟ್ಯೂನ್ ಮಾಡಿಬಿಟ್ಟಿದ್ದಾರೆ ಟ್ಯೂನು. ಸೊ ಅದನ್ನೆಲ್ಲ ನೀವು ECU ಫ್ಲ್ಯಾಶ್ ಮಾಡಿಕೊಂಡು ಅದೆಲ್ಲ ಮಾಡ್ತೀನಿ ಅಂತಂದರೆ ಅದು ನಿಮ್ಮಿಷ್ಟ. ನಾನು ಅದನ್ನು ರೆಕಮೆಂಡ್ ಮಾಡಲ್ಲ, ಯಾಕಂದರೆ ನಾನು ಯಾವತ್ತೂ ECUಗೆ ಫ್ಲ್ಯಾಶ್ ಮಾಡೋಕ್ಕೆ ಹೋಗಲಿಲ್ಲ. ನಾನು ಜಸ್ಟ್ PC6 ಹಾಕ್ಸ್ಕೊಂಡಿದ್ದೆ. PC6 ಹೆಂಗೆ ಅಂತಂದರೆ ಅದ್ರ ಮೇಲೆ ಬೇಕಾದ್ರೆ ನೀವು ಟ್ಯೂನ್ ಮಾಡ್ಕೊಬೋದು, PC6 ಮೇಲೆ ಟ್ಯೂನ್ ಮಾಡ್ಕೊಬೋದು. ಬೇಡ ಅಂದರೆ PC6 ತೆಗೆದ್ಬಿಟ್ಟು ನಾರ್ಮಲಾಗಿ ECU ಮೇಲೆ ಓಡಿಸ್ಬೋದು. ಅದೊಂದು ನಿಮಗೆ ಸ್ವಲ್ಪ ಈ ಫ್ಯೂಲು. ಆಮೇಲೆ ನಂದು ಆ್ಯರೋ ಇತ್ತು ಫಸ್ಟು. ಆ್ಯರೋದ್ರಲ್ಲಿ ಹೆಂಗೆ ಅಂತಂದರೆ ನಿಮಗೆ ಗ್ರಾಲಿಂಗ್ ಇಶ್ಯೂ ತುಂಬ ಬರ್ತಿತ್ತು ಈ DB ಕಿಲ್ಲರ್ ತೆಗೆದುಬಿಟ್ರೆ. ಸೊ ಅದಕ್ಕೋಸ್ಕರ
ನಾನು AP6 ಇದೆ, ಅದನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ AP6 ಅಷ್ಟೇ. ನೀವು ECU ಫ್ಯಾಕ್ಟ್ರಿ ECU ಮಾಡಿದ್ರೆ ನೀವು ಸ್ಟೇಜ್ 1 ಸ್ಟೇಜ್ 2 ಟ್ಯೂನ್ ಮಾಡಿಸ್ಕೊಂಡ್ರೆ ನಿಮ್ಗೆ ಆರಾಮಾಗಿ ಒಂದು 205 210 ತನಕ BHP ತನಕ ನೀವು ಪುಷ್ ಮಾಡ್ಬೋದು ಇರೋ ನನ್ನ 10R ಸೊ ಹೊಸ 10R ಹೇಗೆ ಅಂತ ನನಗೆ ಗೊತ್ತಿಲ್ಲ. S1Kಲೂ ಅಷ್ಟೇ, S1Kಲೂ ನಿಮ್ಗೆ ಏನು ಅಂಥ ಚೇಂಜಸ್ ಮಾಡಿಲ್ಲ. ಅವ್ನು ಜಸ್ಟು ಒಂದು ವಿಂಗ್ಲೆಟು ಅದು ಇದು ದೊಡ್ಡದು ಮಾಡಿ ಒಂದು ಸ್ವಲ್ಪ ಫೇಸ್ ಲಿಫ್ಟ್ನ ಚೇಂಜ್ ಮಾಡ್ಕೊಂಡು ಬಂದಿದ್ದಾನೆ. ಬಟ್ ಪವರೆಲ್ಲ ಸೇಮು. ಇವಾಗ ನಮಗೆ ನೆಕ್ಸ್ಟು ನಿಮಗೆ ಬರ್ತಾರೋ ಬೈಕ್ಸ್ ಹೆಂಗೆ ಅಂತಂದರೆ ಯಾವುದೂ ಕೂಡ ಆ BHP ಏನಿದೆ 5 ಇಯರ್ಸ್ ಬ್ಯಾಕ್ ಏನು BHP ನೋಡ್ತಿದ್ದೀರಾ ನೀವು, ಆ BHP ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ತುಂಬ ಈ ನಾರ್ಮ್ಸ್ ಪ್ರಕಾರ ತುಂಬ ಅದನ್ನು BHP ರಿಡ್ಯೂಸ್ ಮಾಡ್ಕೊಂಡು ಬರ್ತಿದ್ದಾರೆ. ತುಂಬ ರಿಸ್ಟ್ರಿಕ್ಷನ್ಸ್ ಇದೆ ನಮ್ಮ ಇಂಡಿಯಾಗೆ ಇವಾಗ. ಸೊ ನೀವೊಂದು ಪ್ರಾಪರಾಗಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಒಂದು ಬೈಕ್ನ ಅಂತಂದರೆ ನನ್ನ ಪ್ರಕಾರ ನೀವು ಸೆಕೆಂಡ್ಸ್ ಮಾರ್ಕೆಟ್ಗೆ ಹೋಗೋದು ಬೆಸ್ಟು. ನಿಮ್ಗೊಂದು 20 lakhsಗೆ ಇಲ್ಲ 20 lakhsಗೆ ಫುಲ್ ಪ್ಯಾಕೇಜ್ 10R ಸಿಕ್ಬಿಡುತ್ತೆ. ಫುಲ್ ಪ್ಯಾಕೇಜು ಕಂಪ್ಲೀಟು ಎಕ್ಸಾಸ್ಟು ಅದು ಇದು ಎಲ್ಲ ಲೋಡ್ ಮಾಡಿರೋ ಎಕ್ಸಾಸ್ಟು ಸಿಕ್ಬಿಡುತ್ತೆ. ಸೊ ನೀವು 22 lakhs ಹೊಸ ತೊಗೊಳೋದ್ಕಿಂತ ನಿಮಗೆ ಅದ್ರ ಮೇಲೆ ಮತ್ತೆ ಒಂದು 2 ಲಕ್ಷ ಖರ್ಚು ಮಾಡೋದಕ್ಕಿಂತ ನೀವು ಯೂಸ್ ಸಿಗುತ್ತೆ. ಆರಾಮಾಗಿ 26 ಲೇಟೆಸ್ಟೇ ತೊಗೋಬೋದು. ನಿಮ್ಗೆ ಏನೊಂದು 1,000 2,000 ಓಡಿರುತ್ತೆ. ಯಾರಿಗೆ ಅವೆಲ್ಲ ಇಷ್ಟ ಇಲ್ಲ, ಬರೀ ನಾನು ಫಸ್ಟ್ ಓನರೇ ಗಾಡಿಗಳು ತೊಗೊಬೇಕು ಅಂತವ್ರಿಗೆ ತಪ್ಪೇನಿಲ್ಲ, ಅದು ತೊಗೋಬೋದು. ಬಟ್ ನನ್ನ ಪ್ರಕಾರ ಇವಾಗ 10R ಹೊಸ 10R ನಂಗೆ ಗೊತ್ತಿಲ್ಲ, ಅದು ಬಂದಾಗ ನೋಡ್ಬೇಕು ಹೆಂಗಿದೆ ಅಂತ ಬಟ್ ನೀವು 10Rನ ಇಲ್ಲ ನಾನು ಸ್ವಲ್ಪ ಬಡ್ಜೆಟ್ ಇದೆ ನನಗೆ ಅಂತಂದರೆ ಆರಾಮಾಗಿ S1000 ಹೋಗ್ಬೇಡಿ, ಬೆಸ್ಟು. ಸೊ S1000 ಓಡಿಸಿದ್ದೀನಿ, ನಾನು 10R ಓಡಿಸಿದ್ದೀನಿ. ಸೊ ನನಗೆ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಇದೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಯಾವುದು ಬೆಸ್ಟು ಅಂತ ಅಷ್ಟೇ. ಎಂಟ್ರಿ ಲೆವೆಲ್ 10R, ಬಡ್ಜೆಟ್ ಇದೆ ಅಂತಂದರೆ S1000R ಅಷ್ಟೇ, ಗ್ಯಾಪ್ನ ಇಟ್ಕೊಳ್ಳಿ. ಓಕೆ ಗಾಯ್ಸ್, ಇಷ್ಟೇ. ಜಸ್ಟ್ ಒಂದು ವಿಷಯ ನಿಮಗೆ ಹೇಳಬೇಕಿತ್ತು, ಈ ಥರ 10R ಕೊಟ್ಟೆ ಅಂತ. ಸೊ ನೆಕ್ಸ್ಟು ಏನು ಅಪ್ಗ್ರೇಡು ಅಂತ ನನಗೂ ಗೊತ್ತಿಲ್ಲ, ಏನು ತೊಗೋಬೇಕು ಅಂತ ನನಗೂ ತಲೆಯಲ್ಲಿ ಏನೂ ಓಡ್ತಿಲ್ಲ. ಸೊ ಗಾಡಿಗೆ ಇಲ್ಲ 1000cc ಬೈಕ್ಸ್ಗೆ ಅಪ್ಗ್ರೇಡ್ ಆಗಬೇಕಾ, ಇಲ್ಲಾಂದರೆ ಏನಾರ ಕಾರ್ಗೆ ಹೋಗೋದು ಬೆಸ್ಟಾ, ಏನೂ ನನಗಿನ್ನೂ ತಲೆಗೆ ಹೊಡಿತಿಲ್ಲ. ಜಸ್ಟ್ ಇವಾಗ ಸುಮ್ಮನೆ ಆಗಿಬಿಟ್ಟಿದ್ದೀನಿ. ಇವಾಗ ಜಸ್ಟು ಮಾರಿಬಿಟ್ಟು ಆರಾಮಾಗೆ ಈಗೇನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ತಿಲ್ಲ ನಾನು. ಸೊ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ. ಏನು ಅಪ್ಗ್ರೇಡ್ ಆಗ್ಬೋದಾ, ಇಲ್ಲಾಂದರೆ ಏನೋ ಕಾರ್ ಯಾವುದೋ ಸ್ಪೋರ್ಟ್ಸ್ ಕಾರ್ ತೊಗೊಳ್ಳೋದಾ ಏನು ಅಂತ ನೀವೊಂದು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾನು ಯೋಚನೆ ಮಾಡ್ತೀನಿ, ಏನೋ ಯೋಚನೆ ಮಾಡಿದ್ದೀನಿ, ಬಟ್ ಅದು ಎಕ್ಸಿಕ್ಯೂಟ್ ಮಾಡೋದು ಬೇಕಾ ಬೇಡವಾ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಸ್ವಲ್ಪ ದಿನ ನಾನು ಬಿಟ್ಟಿದ್ದೀನಿ, ಏನು ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಹೇಳಿ ಒಂದು ಸತಿ ಕಮೆಂಟ್ ಸೆಕ್ಷನಲ್ಲಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.